ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್ ಫ್ರೆಂಡ್ಸ್. ಗೆಳೆಯರಿ, ಆನ್ಲೈನ್ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ದ ಫಸ್ಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ದೊಳಗೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಯವ್ಯಯ ಖಾತೆ. ಈಗಾಗಲೇ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಅಂದರೆ ಏನು, ಅದರ ಮೀನಿಂಗ್ ಅಂದ ಅರ್ಥವೇನು, ಫೀಚರ್ಸ್ ಯಾವುವು ಅದರ ಬಗ್ಗೆ ಹೇಳಿದ್ದೇನೆ ಮತ್ತು ಫಾರ್ಮ್ಯಾಟನ್ನು ಕೊಟ್ಟಿದ್ದೇನೆ. ಈಗ ಇದರ ಮೇಲಿಂದ ಏನು ಮಾಡೋಣ, ಪ್ರಾಬ್ಲಮ್ ಒಂದನ್ನು ಬಿಡಿಸೋಣ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಯಾಕಂದರೆ ಎಕ್ಸಾಮ್ದಲ್ಲಿ ಏನು ಮಾಡ್ತಾರೆ, ನಿಮ್ಮ ಮಿಡ್ ಟರ್ಮ್ ಬರ್ಬೋದು, ಸೆಕೆಂಡ್ ಟೆಸ್ಟ್ ಬರ್ಬೋದು, ಅಥವಾ ಅಪ್ ಟು ಪ್ರಿಪ್ರೇಟ್ರಿ ಮಟ್ಟ ಏನಾಗ್ತದೆ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಬರ್ಬೋದು, ಬರ್ತದಂತ ಅಂತಲ್ಲ, ಬರ್ಬೋದು. ಅಥವಾ ಇದನ್ನೇನು ಮಾಡ್ತಾರೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ದೊಳಗೆ ಇಮ್ಯಾಜಿನರಿ ಫಿಗರ್ಸ್ ಅಂತ ಕೇಳೋ ಸಂಭವ ಇರ್ತದೆ. ಹೀಗಾಗಿ ನಾವು ಆಯವ್ಯಯ ಖಾತೆ ಅಂದರೆ ಏನು, ಅದನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದು ಲಾಸ್ಟ್ ವಿಡಿಯೋದಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಈಗ ಓನ್ಲಿ ನಾವು ಏನು ಮಾಡಬೇಕಾಗ್ತದೆ, ಪ್ರಾಬ್ಲಮ್ಸನ್ನು ಬಿಡಿಸ್ಬೇಕಾಗ್ತದೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್. ಅದಕ್ಕೆ ಪೂರ್ವದಲ್ಲಿ ನಾವು ಏನು ಮಾಡಬೇಕಂದ್ರೆ, ಸ್ವಲ್ಪ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಬಗ್ಗೆ ಸ್ವಲ್ಪ ಹೇಳಿ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಸೊ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆಯವ್ಯಯ ಖಾತೆ ಒಳಗೆ ಇದು ಹೇಗೆ ಪ್ರಾರಂಭ ಆಗ್ತದೆ, ಹೇಗೆ ಎಂಡ್ ಆಗ್ತದೆ ಅಂದರೆ, ಸ್ಟಾರ್ಟ್ ವಿತ್ ಬ್ಯಾಲೆನ್ಸ್ ಬ್ರೌಟ್ ಡೌನ್, ಎಸ್, ಎಂಡ್ ವಿತ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಕ್ಯಾರಿಡ್ ಡೌನ್ ಅಂದರೆ ಏನು, ಸಿಲ್ಕು ಮುಂದುವರೆದಿದ್ದು. ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅಂದರೆ ಆರಂಭದ ಸಿಲ್ಕು. ಆರಂಭದ ಸಿಲ್ಕು ಯಾವುದು ಇರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಇರ್ಬೋದು, ಕೈಯಲ್ಲಿರುವ ನಗದು ಇರ್ಬೋದು, ಅಥವಾ ಕ್ಯಾಶ್ ಎಟ್ ಬ್ಯಾಂಕ್ ಇರ್ಬೋದು. ಎಸ್, ಪ್ರಾಬ್ಲಮ್ದಲ್ಲಿ ಕ್ಯಾಶ್ ಇನ್ ಹ್ಯಾಂಡು ಕೊಡ್ಬೋದು, ಕ್ಯಾಶ್ ಎಟ್ ಬ್ಯಾಂಕು ಕೊಟ್ಟಿರ್ತಾರೆ. ನಾವು ಇದನ್ನು ನಾವು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅಂತ ತಿಳ್ಕೋಬೇಕು. ಆಮೇಲೆ ಇದನ್ನು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನಾವು ಕ್ಲೋಸ್ ಮಾಡೋ ಮುಂದೆ ಎಂಡ್ ವಿತ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ದಿಂದ ನಾವು ಮಾಡಬೇಕು. ಇದಕ್ಕೆ ಏನಂತಾರೆ, ಕ್ಲೋಸಿಂಗ್ ಕ್ಯಾಶ್ ಕ್ಲೋಸಿಂಗ್ ಬ್ಯಾಲೆನ್ಸು ಅನ್ಬೋದು. ದಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಟ್ ಬ್ಯಾಂಕ್. ಎಸ್, ಇದಕ್ಕೇನಂತಾರೆ ಓಪನಿಂಗ್ ಬ್ಯಾಲೆನ್ಸ್ ಅನ್ಬೋದು. ಓಪನಿಂಗ್ ಬ್ಯಾಲೆನ್ಸ್ ಅಂತಾರೆ. ಸೊ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಸ್ಟಾರ್ಟ್ ವಿತ್ ಬ್ಯಾಲೆನ್ಸ್ ಬ್ರೌಟ್ ಡೌನ್, ಎಂಡ್ ವಿತ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅಂದರೆ ಡಿಫ್ರೆನ್ಸ್ ಅಮೌಂಟನ್ನು ನಾವು ಏನು ಮಾಡ್ತೀವಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಒಳಗೆ ಹಾಕ್ತೀವಿ. ಈ ರಿಸೀಟ್ಸ್ ಆ್ಯಂಡ್ ಪೇಮೆಂಟಲ್ಲಿ ಎಷ್ಟು ತಯಾರು ಮಾಡಬೇಕಾದ್ರೆ 4 ಕಾಲಮ್ಗಳು ಬರ್ತವೆ. ಎಸ್, ಒಂದು ರಿಸೀಟ್ ಸೈಡು, ಒಂದು ಅಮೌಂಟು, ಒಂದು ಪೇಮೆಂಟು, ಒಂದು ಅಮೌಂಟು. ಎಸ್, ರಿಸೀಟ್ಸು ರುಪೀಸು, ಪೇಮೆಂಟು ರುಪೀಸು, ಇವು 4 ಕಾಲಮ್ಗಳು ಬರ್ತವೆ. 1 2 3 4. ದಟ್ ಈಸ್ ಪೇಮೆಂಟ್, ರಿಸೀಟ್ಸ್. ಎಸ್, ಇಲ್ಲಿ ಏನಾಗ್ತದೆ, ಹೆಡ್ಡಿಂಗ್ ಕೊಡಬೇಕಾಗ್ತದೆ. ಹೆಡ್ಡಿಂಗು DR ಆ್ಯಂಡ್ CR, ಕ್ರೆಡಿಟ್ ಅಂತ. ಇಲ್ಲಿ ಏನು ಮಾಡಬೇಕಾಗ್ತದೆ, ನಾವು ಈ ರೀತಿ ಕಾಲಮ್ಗಳನ್ನು ಕ್ರಿಯೇಟ್ ಮಾಡ್ಕೋಬೇಕು. ರಿಸೀಟ್ ಸೈಡ ರಿಸೀಟ್ಸ್ ಬರೀಬೇಕು, ಪೇಮೆಂಟ್ ಸೈಡನ್ನು ಪೇಮೆಂಟ್ ಆಗಿದ್ದು ಬರೀಬೇಕು, ಪೇಮೆಂಟ್ ಕೊಟ್ಟದ್ದನ್ನು ಬರೀಬೇಕು. ಯಾವುದೇ ಒಂದು ಕ್ಲಬ್ ಆಗಿರ್ಬೋದು, ಸ್ಕೂಲು, ಕಾಲೇಜಿದ್ದು ಕ್ಯಾಶ್ ಇನ್ಫಾರ್ಮೇಷನ್, ಕ್ಯಾಶ್ ನಾವೇನು ಮಾಡ್ಬೋದು, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ತಯಾರು ಮಾಡ್ಬೋದು. ಇದರಲ್ಲಿ ಟೋಟಲ್ 4 ಕಾಲಮನ್ನು ಈ ರೀತಿ ನಾವು ಹಾಕೋಬೇಕಾಗ್ತದೆ. ಫಸ್ಟ್ ಏನು ಬರ್ತೀವಿ, ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅಂತ ಬರೀಬೇಕು, ಬ್ರೌಟ್ ಡೌನ್. ಆಮೇಲೆ ಲಾಸ್ಟು ಕ್ಲೋಸಿಂಗು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇಟ್ಸ್ ದ ಡಿಫ್ರೆನ್ಸ್ ಅಮೌಂಟ್. ಇಲ್ಲೆಲ್ಲ ರಿಸೀಟ್ಸು, ಸಬ್ಸ್ಕ್ರಿಪ್ಷನ್ಸು, ಡೊನೇಷನ್ಸು, ಲೈಫ್ ಮೆಂಬರ್ ಫೀಸು, ಎಂಟ್ರೆನ್ಸ್ ಫೀಸು ಎಕ್ಸೆಟ್ರಾಗಳನ್ನು ರಿಸೀಟ್ ಸೈಡ್. ಪೇಮೆಂಟ್ ಅಂದರೆ ಇಂಟ್ರೆಸ್ಟು ಪೇಮೆಂಟ್ ಮಾಡಿದ್ದು, ರೆಂಟ್ ಪೇಡ್ ಮಾಡಿದ್ದು, ಬಾಡಿಗೆ ಕೊಟ್ಟಿದ್ದು, ಪೋಸ್ಟೇಜು, ಇಲೆಕ್ಟ್ರಿಕಲ್ ಚಾರ್ಜಸ್ ಕೊಟ್ಟಿದ್ದನ್ನು ನಾವು ಪೇಮೆಂಟ್ ಸೈಡ್ ಬರೀಬೇಕು. ಆಮೇಲೆ ಇವು ಬರೆದ ನಂತರ ಈ ಕಾಲಮ್ಗಳನ್ನು ನಾವು ಕ್ಲೋಸ್ ಮಾಡಬೇಕಾಗ್ತದೆ. ಕ್ಲೋಸ್ ಮಾಡಿ ಟೋಟಲ್ ಮಾಡಬೇಕಾಗ್ತದೆ. ಈ ಟೋಟಲು ಡಿಫ್ರೆನ್ಸ್ ಅಮೌಂಟ್ ಏನಾದ ಎಷ್ಟು ಬರ್ತದೆ ಅದನ್ನಿಲ್ಲಿ ಬರೀಬೇಕಾಗ್ತದೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇನ್ ದ ನೇಮ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಎಟ್ ಬ್ಯಾಂಕ್ ಆಗಿರ್ಬೋದು, ಕ್ಯಾಶ್ ಎಟ್ ಬ್ಯಾಂಕ್ ಇರ್ಬೋದು.
ಅಥವಾ ಏನೂ ಇರದೇ ಇರ್ಬೋದು, ಓನ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಷ್ಟೇ ಬರೀಬೋದು. ಇದು ಇರ್ತದೆ. ಪ್ರಾಬ್ಲಮ್ದಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ನಾವು ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ತಯಾರು ಮಾಡಬೇಕಾಗ್ತದೆ. ಸೊ ಇದಕ್ಕೆ ಪೂರ್ವದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೇನು, ಫಾರ್ಮೆಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊರಿ. ಆ ಫಾರ್ಮೆಟ್ ನಿಮಗೆ ತೋರಿಸ್ತೀನಿ, ಆಮೇಲೆ ಪ್ರಾಬ್ಲಮ್ ಬಿಡಿಸುವಂತೆ. ಸೊ ಹಿಯರ್ ಫಾರ್ಮೆಟ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಆಯವ್ಯಯ ಖಾತೆ, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್, ಅಂದರೆ ಇಯರ್ ಕೊಟ್ಟರೆ ಇಯರ್ ಹಾಕಬೇಕು. ಇಲ್ಲಿ ನೋಡಿರಿ, ರಿಸೀಟ್ ಸೈಡು, ರುಪೀಸು, ಪೇಮೆಂಟು, ಇವೆಲ್ಲ ನಿಮಗೆ ಹೋದ ವಿಡಿಯೋದಲ್ಲಿ ಇದರ ಎಕ್ಸ್ಪ್ಲನೇಷನ್ಸು ಡಿಟೇಲ್ ನಾನು ಹೇಳಿದ್ದೀನಿ. ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಎಷ್ಟದ ಅಮೌಂಟನ್ನು, ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅದರದ್ದು ಕ್ಯಾಶ್ ಇನ್ ಹ್ಯಾಂಡ್ ಇರ್ಬೋದು ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಇರ್ಬೋದು. ಸಬ್ಸ್ಕ್ರಿಪ್ಷನ್ ರಿಸೀಟ್ ಒಂತಿಗೆ ಬಂದಿದ್ದನ್ನು ಬರೀಬೇಕು. ಡೊನೇಷನ್ ರಿಸೀಟ್ಸ್ ಬರೀಬೇಕು. ಎಂಟ್ರನ್ಸ್ ಫೀಸ್ ಅಥವಾ ಪ್ರವೇಶ ಶುಲ್ಕ, ಇನ್ನೊಂದು ಹೆಸರು ಏನಂತಾರೆ ಅಡ್ಮಿಷನ್ ಫೀಸು ಅಂತಾರೆ ಇದಕ್ಕೆ. ಲೈಫ್ ಮೆಂಬರ್ ಫೀಸ್, ಅಜೀವ ಸದಸ್ಯರ ಫೀಸ್ ಬಂದಿದ್ದು. ಲಿಗ್ಯಾಸಿಸ್ ಬಗ್ಗೆನೂ ಹೇಳಿದ್ದೀನಿ, ಅದರ ಬಗ್ಗೆನೂ ಬರೀಬೇಕು. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಡೆಬಿಟ್ ಸೈಡ್, ಡಿವಿಡೆಂಡ್ ರಿಸೀವ್ಡ್, ಸೇಲ್ ಆಫ್ ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್, ಲಾಕರ್ ರೆಂಟ್, ಮಿಸ್ಲೇನಿಯಸ್ ರಿಸೀಟ್ಸ್, ಇವೆಲ್ಲ ಏನು ಮಾಡಬೇಕಾಗ್ತದೆ ಡೆಬಿಟ್ ಸೈಡಲ್ಲಿ ಅಥವಾ ರಿಸೀಟ್ ಸೈಡಲ್ಲಿ ಬರೀಬೇಕಾಗ್ತದೆ. ಆಮೇಲೆ ಲಿಗ್ಯಾಸಿಸ್ ನೋಡ್ರಿ, ಲಿಗ್ಯಾಸಿಸ್ ಅಂದರೆ ಏನು, ಒಬ್ಬ ವ್ಯಕ್ತಿ ಜೀವಂತ ಇದ್ದಾಗ ತನ್ನ ಆಸ್ತಿ ಎಲ್ಲ ತಾನು ನಿಧನವಾದ ನಂತರ ತನ್ನ ಆಸ್ತಿಯನ್ನು ನಾನ್ ಪ್ರಾಫಿಟ್ ಆನ್ ವ್ಯಾಪಾರೇತರ ಸಂಸ್ಥೆಗಳಿಗೆ ಕೊಡಬೇಕು ಅಂತ ಒಂದು ವಿಲ್ ಪತ್ರವನ್ನು ತಯಾರು ಮಾಡಿರ್ತಾನೆ. ಅಂದರೆ ಆಫ್ಟರ್ ಡೆತ್ ಆದ ನಂತರ ಅವನ ಪ್ರಾಪರ್ಟಿ ಏನಾಗ್ತದೆ, ಯಾವುದೇ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಟ್ರಾನ್ಸ್ಫರ್ ಮಾಡ್ತಾನೆ. ಅಂದರೆ ಎಲ್ಲಿ ಯಾವುದು ಬರೆದಿರ್ತಾನೆ ಅದಕ್ಕೆ ಹೋಗ್ತದೆ ಅಂತ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ನಾವು ಹೂಡಿಕೆಗಳನ್ನು ಮಾಡಿದ್ವಿ, ಅದರಿಂದ ಏನಾಗ್ತದೆ ಬಡ್ಡಿ ಬಂದಿದೆ. ಲಾಭಾಂಶವು, ಹಳೆಯ ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅವುಗಳನ್ನು ಮಾರಾಟದಿಂದ ನಮಗೇನಾಗಿದೆ ಹಣ ಬಂದಿದೆ. ಲಾಕರ್ ರೆಂಟ್, ನಾವು ಆಭರಣಗಳನ್ನು ಸೇಫಾಗಿ ಇಟ್ಕೊಂಡಿದ್ದಕ್ಕೆ ಏನು ಮಾಡ್ತಾರೆ ನಮಗೆ ಬಾಡಿಗೆನ ಕೊಡ್ತಾರೆ, ಅದು. ಮಿಸ್ಲೇನಿಯಸ್ ರಿಸೀಟ್ಸ್, ಇತರ ಕಲಮಗಳಿಂದ ನಮಗೇನಾಗ್ತದೆ ಸಣ್ಣ ಪುಟ್ಟ ಕಲಮಗಳಿಂದ ಹಣ ಬಂದಿದ್ದನ್ನು ನಾವು ಡೆಬಿಟ್ ಸೈಡ್ ಬರಿತೀವಿ ಅಥವಾ ರಿಸೀಟ್ ಸೈಡ್. ಅಂದರೆ ಕ್ಯಾಶ್ ಬಂದದ್ದೆಲ್ಲ ಡೆಬಿಟ್ ಸೈಡ್ ಬರೀಬೇಕು. ಪೇಮೆಂಟ್ ಕ್ರೆಡಿಟ್ ಸೈಡ್. ಸೊ ವೇಜಸ್ ಆ್ಯಂಡ್ ಸ್ಯಾಲ್ರೀಸ್, ಕೂಲಿ ಅಥವಾ ವೇತನ ಅಥವಾ ಸಂಬಳ ಕೊಟ್ಟಿದ್ದನ್ನು ನಾವು ಕ್ರೆಡಿಟ್ ಸೈಡ್ ಬರೀಬೇಕು. ರೆಂಟ್ ಪೇಯ್ಡ್ ಕ್ರೆಡಿಟ್ ಸೈಡ್, ಬಾಡಿಗೆ ಕೊಟ್ಟಿದ್ದು. ಟ್ಯಾಕ್ಸ್ ಪೇಯ್ಡ್, ತೆರಿಗೆ ಕೊಟ್ಟಿದ್ದು. ನೆಕ್ಸ್ಟ್ ಇನ್ಶೂರೆನ್ಸ್, ಪ್ರಿಂಟಿಂಗ್, ಪೋಸ್ಟೇಜ್, ವಿಮೆ, ಮುದ್ರಣ, ಅಂಚೆ ವೆಚ್ಚ ಕೊಟ್ಟದ್ದು ಪೇಮೆಂಟ್ ಸೈಡನ್ನು ಬರೀಬೇಕು. ಟೆಲಿಫೋನ್ ಚಾರ್ಜ್, ದೂರವಾಣಿ ವೆಚ್ಚಗಳು. ಎಲೆಕ್ಟ್ರಿಸಿಟಿ ಚಾರ್ಜ್, ವಿದ್ಯುತ್ ಬಿಲ್ಗಳನ್ನು ಕೊಟ್ಟಿದ್ದು. ಅಡ್ವರ್ಟೈಸ್ಮೆಂಟ್, ಜಾಹೀರಾತು ಕೊಟ್ಟಿದ್ದು. ಆಡಿಟ್ ಫೀಸ್, ಲೆಕ್ಕ ಪರಿಶೋಧಕರ ಹಣ ಕೊಟ್ಟಿದ್ದು ಪೇಮೆಂಟ್ ಆಗ್ತದೆ. ಹಾನರೇರಿಯಮ್, ಗೌರವಧನ ಕೊಟ್ಟಿದ್ದು. ಪರ್ಚೇಸ್ ಆಫ್ ಅಸೈಟ್ಸ್, ಆಸ್ತಿಗಳ ಖರೀದಿ ಮಾಡಿದಾಗ ದುಡ್ಡು ಏನಾಗ್ತದೆ ನಾವು ಪೇಮೆಂಟ್ ಮಾಡಬೇಕಾಗ್ತದೆ, ಅದನ್ನು ಬರಿಬೇಕಾಗ್ತದೆ. ಲಾಸ್ಟ್ ಏನು ಬರೀಬೇಕು, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರಿಬೇಕಾಗ್ತದೆ. ಆಮೇಲೆ ಇಷ್ಟೆಲ್ಲ ನಾವು ಎಂಟ್ರಿ ಮಾಡಿದ ನಂತರ ಕ್ಲೋಸ್ ಮಾಡಬೇಕಾಗ್ತದೆ. ಡೆಬಿಟ್ ಸೈಡ್ ಕ್ಲೋಸ್ ಮಾಡಬೇಕು, ಕ್ರೆಡಿಟ್ ಸೈಡ್ ಕ್ಲೋಸ್ ಮಾಡಬೇಕು. ಡೆಬಿಟ್ ಸೈಡ್ ಅಂದರೆ ರಿಸೀಟ್ ಸೈಡ್ ಅಮೌಂಟು ಆಲ್ಮೋಸ್ಟ್ ಆಲ್ ಹೆಚ್ಚಿರ್ತದೆ, ಪೇಮೆಂಟ್ ಸೈಡ್ ಅಮೌಂಟ್ ಆಲ್ಮೋಸ್ಟ್ ಆಲ್ ಕಡಿಮೆ ಇರ್ತದೆ. ಈ ಕಡಿಮೆ ಅಮೌಂಟನ್ನು ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ ಡಿಫರೆನ್ಸ್ ಅಮೌಂಟು ಅದು ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಟ್ಯಾಕ್ ಆಗಿರ್ಬೋದು. ಅಂದರೆ ಯಾವುದು ಕೊಡ್ತಾರೆ ಅದನ್ನು ನಾವು ಬರೀಬೇಕಾಗ್ತದೆ ಡಿಫರೆನ್ಸ್ ಅಮೌಂಟು. ಸೊ ಇವೆರಡೂ ಕೊಟ್ಟಿರೋದಲ್ಲ, ಇದು ಒಂದೇ ನಾವು ಏನು ಮಾಡಬೇಕು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಮೌಂಟನ್ನು ಬರೀಬೇಕಾಗ್ತದೆ. ಸೊ ದಿಸ್ ಈಸ್ ದ ಫಾರ್ಮೆಟ್. ಈ ಫಾರ್ಮೆಟ್ ನೀವು ತಿಳ್ಕೊರಿ, ನಿಮಗೇನಾಗ್ತದೆ ಅರ್ಥ ಆಗ್ತದೆ. ಆಮೇಲೆ ಇದ್ರ ಮೇಲಿನ ಒಂದು ಪ್ರಾಬ್ಲಮನ್ನು ಬಿಡಿಸೋಣ. ಹೌ ಪ್ರಿಪೇರ್ ದ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಎಸ್, ಸೊ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನೋಡಿರಿ. ಪ್ರಿಪ್ರೇಷನ್ ಆಫ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಪ್ರಾಬ್ಲಮ್ ಇದು. ಫ್ರಾಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಟೇಕನ್ ಫ್ರಾಮ್ ದ ಕ್ಯಾಶ್ ಬುಕ್ ಆಫ್ ಹೆಲ್ತ್ ಕ್ಲಬ್ ಅದ ಆರೋಗ್ಯ ಸಂಸ್ಥೆ. ಆ ಹೆಲ್ತ್ ಕ್ಲಬ್ದು ಏನು ಮಾಡಬೇಕು, ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ತಯಾರು ಮಾಡಬೇಕು. ಪ್ರಿಪೇರ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಎಸ್, ಹೆಲ್ತ್ ಕ್ಲಬ್ದಲ್ಲಿ ಒಂದದ. ಆ ಹೆಲ್ತ್ ಕ್ಲಬ್ದಲ್ಲಿ ಕ್ಯಾಶ್ ಬುಕ್ಕನ್ನು ತೆಗೆದುಕೊಂಡು ನಾವೇನು ಮಾಡಬೇಕಾಗ್ತದೆ, ಇದು ಕ್ಯಾಶ್ ಬುಕ್ ಕೊಟ್ಟಿರ್ತಾರೆ, ಅದರಿಂದ ನಾವೇನು ಮಾಡಬೇಕು, ಅದೇ ಇನ್ಫಾರ್ಮೇಷನದಿಂದ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ನಾವು ತಯಾರು ಮಾಡಬೇಕಾಗ್ತದೆ. ಸೊ ಹಿಯರ್ ಅವ್ರು ಏನು ಮಾಡಿದ್ದಾರೆ, ಓಪನಿಂಗ್ ಬ್ಯಾಲೆನ್ಸ್
ಯಾವ್ಯಾವು ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಅಟ್ ಬ್ಯಾಂಕ್ 5000, 25,000 ಇದು ಎರಡು ಏನಾಗ್ತವೆ ರಿಸಿಟ್ ಸೈಡ್ ನಾವು ಬರಿತೀವಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಒಂತಿಕೆ ಬಂದಿದ್ದು 1,65,000 ಇದು ಏನಾಗ್ತದೆ ರಿಸಿಟ್ ಸೈಡ್ ಆಗ್ತದೆ. ಡೊನೇಷನ್ ರಿಸೀವ್ಡ್ ಇದು ದೇಣಿಗೆ ಬಂದಿದ್ದು ರಿಸಿಟ್ ಸೈಡ್. ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಹೂಡಿಕೆಗಳನ್ನು ನಾವು ಖರೀದಿ ಮಾಡಿದ್ದೀವಿ, ಎಸ್ ಅವಾಗ ಏನು ಮಾಡ್ತದೆ ಪೇಮೆಂಟ್ ಆಗ್ತದೆ. ಪರ್ಚೇಸ್ ಪೇಮೆಂಟ್ ಆಗ್ತದೆ. ಬಾಡಿಗೆ ಕೊಟ್ಟಿದ್ದು ಇದು ಪೇಮೆಂಟ್ ಆಗ್ತದೆ. ಜನರಲ್ ಎಕ್ಸ್ಪೆನ್ಸಸ್ ಸಾಮಾನ್ಯ ವೆಚ್ಚಗಳಿಗೆ ನಾವು ಕೊಡಬೇಕಾಗ್ತದೆ, ಪೇಮೆಂಟ್ ಆಗ್ತದೆ. ಪೋಸ್ಟೇಜ್ ಚಾರ್ಜ್ ಅಂಚೆ ವೆಚ್ಚಗಳದು ಇದು ಪೇಮೆಂಟ್ ಆಗ್ತದೆ. ಇತರ ವೆಚ್ಚಗಳು ಸನ್ಡ್ರಿ ಎಕ್ಸ್ಪೆನ್ಸಸ್ ಪೇಮೆಂಟ್ ಆಗ್ತದೆ. ಆ್ಯಂಡ್ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್, ಎಸ್ ಅಂದರೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಾರೆ, ಇದು ಏನಾಗ್ತದೆ ಪೇಮೆಂಟ್ ಸೈಡನ್ನು ನಾವು ಬರಿತೀವಿ. ಅಂದರೆ ಈ ಪ್ರಾಬ್ಲಮ್ದಲ್ಲಿ ನಾವು ಕೊಟ್ಟ ಬಿಡಿಸೋಕ್ಕಿಂತ ಪೂರ್ವದಲ್ಲಿ ಮೊದಲು ಹೆಡ್ಡಿಂಗ್ ಹಾಕಬೇಕು, ಹೆಲ್ತ್ ಕ್ಲಬ್ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ ಹಾಕಿ ಇಯರ್ ಕೊಟ್ಟಿದ್ರೆ ಇಯರನ್ನು ಮೆನ್ಷನ್ ಮಾಡಬೇಕಾಗ್ತದೆ. ಇಲ್ಲಿ ನಿಮಗೆ ಈಗಾಗಲೇ ಹೇಳಿದ್ದೇನೆ 4 ಕಾಲಮ್ 1, 2, 3, 4 ರಿಸೀಟ್ ಕಾಲಮ್, ರುಪೀಸ್, ಪೇಮೆಂಟ್, ರುಪೀಸ್ 4 ಕಾಲಮ್ಗಳನ್ನು ನಾವು ಈ ರೀತಿ ರೆಡಿ ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಪ್ರಾಬ್ಲಮ್ ಬಿಡಿಸೋಕ್ಕಿಂತ ಪೂರ್ವದಲ್ಲಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ನಾವು ಬಿಡಿಸೋಕ್ಕಿಂತ ಪೂರ್ವದಲ್ಲಿ ಏನು ಮಾಡಬೇಕಾಗ್ತದೆ, ಈ ಕೊಟ್ಟಂಥ ಇನ್ಫಾರ್ಮೇಷನದಲ್ಲಿ ರಿಸೀಟ್ಸ್ ಯಾವುದು ಪೇಮೆಂಟ್ ಯಾವುದು ನಾವು ಮಾರ್ಕ್ ಮಾಡಿದ್ದೀವಿ. ರಿಸೀಟ್ಸ್ ಇದ್ದಿದ್ದು ರಿಸೀಟ್ ಸೈಡ್ ಹಾಕಿ, ಪೇಮೆಂಟ್ ಇದ್ದಿದ್ದು ಪೇಮೆಂಟ್ ಸೈಡ್ ಹಾಕಬೇಕು. ಸೊ ಟ್ರಾನ್ಸ್ಫರ್ ದ ಆಲ್ ದ ರಿಸೀಟ್ಸ್ ಇನ್ ಡೆಬಿಟ್ ಸೈಡ್ ಆ್ಯಂಡ್ ಪೇಮೆಂಟ್ ಟ್ರಾನ್ಸ್ಫರ್ ಟು ದ ಕ್ರೆಡಿಟ್ ಸೈಡ್. ಸೊ ಹಿಯರ್ ಯು ರೈಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸೈಡ್. ಸೊ ಹಿಯರ್ ಫಸ್ಟ್ ಒನ್ ಓಪನಿಂಗ್ ಬ್ಯಾಲೆನ್ಸ್ ರಿಸೀಟ್ಸ್ ಅಂತ ಹೇಳಿವಿ ನಾವು. ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಏನು, ಓಪನಿಂಗ್ ಬ್ಯಾಲೆನ್ಸನ್ನು ಬರ್ಬೋದು ಅಥವಾ ಟು ಬ್ಯಾಲೆನ್ಸ್ ಬ್ರೌಟ್ ಡೌನ್ ಅಂತ ನಾವು ಅನ್ಬೋದು. ಆರಂಭದ ಶಿಲ್ಕು ಅಂತ ಕರಿತೀವಿ ನಾವು. ಸೊ ಆರಂಭದ ಶಿಲ್ಕೊಳಗೆ ಯಾವ್ಯಾವ ನೋಡ್ರಿ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್, ಮತ್ತೊಂದು ಏನದ ಕ್ಯಾಶ್ ಎಟ್ ಬ್ಯಾಂಕ್, ಕ್ಯಾಶ್ ಆ್ಯಟ್ ಬ್ಯಾಂಕಿನಲ್ಲಿರುವ ಸಿಲ್ಕು, ಕೈಯಲ್ಲಿರುವ ಎಷ್ಟದ 5,000 ಆ್ಯಂಡ್ 25,000 ಹೇಳ್ಬೋದು. ಎಸ್ ನೆಕ್ಸ್ಟ್ ಎರಡನೇದೇನದ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್, ಇದು ಏನಾಗ್ತದೆ ರಿಸೀಟ್ ಆಗ್ತದೆ, ಒಂತಿಗೆ ಬಂದಿದ್ದು. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್, ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಎಷ್ಟದ 1,65,000 ಅದ. ಎಸ್ ನೆಕ್ಸ್ಟ್ ಡೊನೇಷನ್, ಥರ್ಡ್ ಒನ್ ಇದೆ ಡೊನೇಷನ್, ದೇಣಿಗೆ ಬಂದಿದ್ದು. ಡೊನೇಷನ್ ದೇಣಿಗೆ ಬಂದಿದ್ದು ನಾವು ರಿಸೀಟ್ ಸೈಡ್ ತಗೋಬೇಕು 35,000. ಎಸ್ ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಚೇಜ್ ಇದೇನಾಗ್ತದೆ ಪೇಮೆಂಟ್ ಆಗಿ. ಇನ್ವೆಸ್ಟ್ಮೆಂಟ್ ಹೂಡಿಕೆಗಳನ್ನು ನಾವು ಖರೀದಿ ಮಾಡಿದ್ದೀವಿ, ಅವು ಶೇರ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು. ಎಸ್ ಪೇಮೆಂಟ್ ಸೈಡ್ ಇದ್ದು ಏನು ಮಾಡಬೇಕು, ಪೇಮೆಂಟ್ ಸೈಡ್ ಬರೀಬೇಕು. ಬಾಯ್ ಇನ್ವೆಸ್ಟ್ಮೆಂಟ್ಸ್, ಇನ್ವೆಸ್ಟ್ಮೆಂಟಿಗೆ ನಾವು ಪೇಮೆಂಟ್ ಮಾಡಿರ್ತೀವಿ. ಇನ್ವೆಸ್ಟ್ಮೆಂಟ್ ಎಸ್ ಪರ್ಚೇಸ್ಡ್ ಎಷ್ಟದ 80,000 80,000 ನಾವು ಬರಿತೀವಿ ಇಲ್ಲಿ. ನೆಕ್ಸ್ಟ್ ರೆಂಟ್ ಪೇಯ್ಡ್, ಬಾಡಿಗೆ ಕೊಟ್ಟಿದ್ದು. ರೆಂಟ್ ಪೇಯ್ಡ್ ಬಾಡಿಗೆ ಕೊಟ್ಟಿದ್ದು ಎಷ್ಟದ 20,000. ಎಸ್ ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ಸಾಮಾನ್ಯ ವೆಚ್ಚಗಳನ್ನು ನಾವು ಹೀಗಾಗಿ ಹಣ ಖರ್ಚು ಮಾಡಿರ್ತೀವಿ, ಅದನ್ನೇನು ಮಾಡಬೇಕು ಪೇಮೆಂಟ್ ಸೈಡ್ ಬರಿಬೇಕು. ಬೈ ಜನರಲ್ ಎಕ್ಸ್ಪೆನ್ಸಸ್ ಎಸ್ ಎಷ್ಟದ 21,500 ಬರಿಬೇಕಾಗ್ತದೆ. ಪೋಸ್ಟೇಜ್ ಚಾರ್ಜಸ್ ಪೇಮೆಂಟ್ ಆಗ್ತದೆ, ಇದು ಅಂಚೆ ವೆಚ್ಚಗಳಿಗಾಗಿ ನಾವು ಖರ್ಚನ್ನು ಮಾಡಿರ್ತೀವಿ. ಪೋಸ್ಟೇಜ್ ಚಾರ್ಜಸ್ ಬೈ ಪೋಸ್ಟೇಜ್ ಚಾರ್ಜಸ್ ಎಷ್ಟದ 3,000 ಅದ. ನೆಕ್ಸ್ಟ್ ಸನ್ರಿ ಎಕ್ಸ್ಪೆನ್ಸಸ್ ಇತರ ವೆಚ್ಚಗಳು ಬೈ ಸನ್ರಿ ಎಕ್ಸ್ಪೆನ್ಸಸ್ ಇತರ ವೆಚ್ಚಗಳಿಗಾಗಿ ನಾವು ಪೇಮೆಂಟ್ ಮಾಡಿದ್ದೀವಿ 2,500 ಇತರ ವೆಚ್ಚಗಳು ಅಂತ ಕರೀತಾರೆ. ಆಮೇಲೆ ಲಾಸ್ಟ್ ಒನ್ ಬೈ ಒಂದು ಲೈನ್ ಬಿಟ್ಟು ಬರ್ತಾ ಇದ್ದೇನೆ.
ಲಾಸ್ಟ್ ಒಂದು ಕ್ಲೋಸಿಂಗ್ ಕ್ಯಾಶ್ ಇನ್ ಅಂದರೆ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಇದರೊಳಗೆ ಏನು ಮಾಡಿದ್ದಾರೆ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ಕೊಟ್ಟಿದ್ದಾರೆ, 12,000 ಕೊಟ್ಟಿದ್ದಾರೆ. ಆಮೇಲೆ ಕ್ಯಾಶ್ ಆ್ಯಟ್ ಬ್ಯಾಂಕ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಎಸ್, ಆಮೇಲೆ ಇದನ್ನು ನಾವೇನು ಮಾಡಬೇಕಾಗ್ತದೆ, ಕಂಡುಹಿಡಿಬೇಕಾಗ್ತದೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಾವು ರಿಸೀಟ್ಸ್ಗಳನ್ನು ರಿಸೀಟ್ ಸೈಡ್ ಮಾಡಿದ್ದು, ಪೇಮೆಂಟ್ಗಳನ್ನು ಪೇಮೆಂಟ್ ನೋಡಿದ್ದು. ಆಮೇಲೆ ಕ್ಲೋಸ್ ಮಾಡಬೇಕು, ಅಕೌಂಟನ್ನು ಏನು ಮಾಡಬೇಕು, ಕ್ಲೋಸ್ ಮಾಡಬೇಕಾಗ್ತದೆ. ಸೊ ಟೋಟಲ್ ಎಷ್ಟಾಗ್ತದೆ ನೋಡಿರಿ, ಕ್ಲೋಸ್ ಮಾಡಿದಾಗ ರಿಸೀಟ್ ಸೈಡು 2,30,000 ಆಗ್ತದೆ. ಎಸ್, ಆಮೇಲೆ ಪೇಮೆಂಟ್ ಸೈಡ್ ಈ 2,30,000 ಪೇಮೆಂಟ್ ಸೈಡ್ ಎಷ್ಟಾಗ್ತದೆ, 1,39,000 ಆಗ್ತದೆ. 1,39,000 ಆಗ್ತದೆ. ಅಂದರೆ ಈ ಅಮೌಂಟ್ ಏನಾಯಿತು, ಹೆಚ್ಚಾಯಿತು, ರಿಸೀಟ್ ಅಮೌಂಟ್ ಹೆಚ್ಚಾಯಿತು, ಪೇಮೆಂಟ್ ಅಮೌಂಟ್ 1,13,000 ಕಡಿಮೆ ಆಯಿತು. ಹೀಗಾಗಿ ನಾವು ಏನು ಮಾಡಿದ್ರೆ ಎಷ್ಟು ಡಿಫರೆನ್ಸ್ ಅಮೌಂಟ್ ಬರ್ತದಲ್ಲ ಅದನ್ನು ಕ್ಯಾಲ್ಕುಲೇಷನ್ ಮಾಡಿರಬೇಕು. ಈ 2,30,000 ಅನ್ನು ಏನು ಮಾಡಿರಿ, ಟ್ರಾನ್ಸ್ಫರ್ ಮಾಡಿರಿ. 2,30,000 ಪೇಮೆಂಟ್ ಸೈಡ್. ಆಮೇಲೆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರ್ತದೆ ನೋಡಿರಿ, 2,30,000 ಮೈನಸ್ 1,39,000. ಎಸ್, ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಬರ್ತದೆ, 91,000. ಅಂದರೆ ಈ ಅಮೌಂಟನ್ನು ನಾವು ಕಳೆದ ಪೇಮೆಂಟ್ ಅಮೌಂಟನ್ನು ನಾವು ಕಳೆದ್ರೆ 91,000 ಕ್ಯಾಶ್ ಎಟ್ ಬ್ಯಾಂಕ್ ಬರ್ತದೆ. ಇದಕ್ಕೇನು ಬ್ಯಾಲೆನ್ಸಿಂಗ್ ಫಿಗರ್ ಅಂತಾರೆ, ಬ್ಯಾಲೆನ್ಸಿಂಗ್ ಫಿಗರ್. ಅಂದರೆ ಇಲ್ಲಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟದಲ್ಲಿ ನೋಡಿರಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಯಾಶ್ ಇನ್ ಹ್ಯಾಂಡ್ 12,000 ಅವರೇ ಕೊಟ್ಟಿದ್ದಾರೆ. ನಾವು ಕಂಡು ಹಿಡಿದೇನು, ಕ್ಯಾಶ್ ಎಟ್ ಬ್ಯಾಂಕ್. ಟೋಟಲ್ ಎಷ್ಟಾಯಿತು, 2,30,000. ಇದೇ ಅಮೌಂಟನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ 2,30,000. ಆಮೇಲೆ ಈ ಅಮೌಂಟ್ ಡಿಫರೆನ್ಸ್ ಎಷ್ಟು, 1,39,000. ಈ 2,30,000 1,39,000 ಮೈನಸ್ ಮಾಡಿದ್ರೆ 91,000 ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್ ಅಮೌಂಟ್ ಬರ್ತದೆ. ಅಂದರೆ ಇಲ್ಲಿ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟದಲ್ಲಿ ನಾವು ಮುಖ್ಯವಾಗಿ ರಿಸೀಟ್ಸ್ ಯಾವಾಗ್ತವೆ, ಪೇಮೆಂಟ್ ಯಾಕಾವೆ, ನಿಮಗೇನು ಈ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ಸು ಹೇಗೆ ಮಾಡೋದಪ್ಪ ಅಂತಂದರೆ, ನೀವು ಒಂದು ಸರಳವಾಗಿ ನೆನಪಿಡುವಂಥ ಒಂದು ಟೆಕ್ನಿಕ್ ಹೇಳ್ತೀನಿ. ಏನಂತಂದರೆ, ರಿಸೀಟ್ಸ್ ಬರಿಬೇಕಾದ್ರೆ ಕ್ಯಾಶ್ ನಿಮಗೆ ಬಂದಿತ್ತಂದರೆ ಡೆಬಿಟ್ ಸೈಡ್ ಬರೀರಿ, ನೀವು ಕ್ಯಾಶ್ ಕೊಟ್ಟಿದ್ದರೆ ಪೇಮೆಂಟ್ ಸೈಡ್ ಬರೀರಿ. ಫಾರ್ ಸಿಂಪಲ್ ಮೆಥಡ್ ಫಾರ್ ರಿಮೆಂಬರಿಂಗ್, ನಿಮಗೆ ಏನಾಗ್ತದೆ, ಈಸಿ ಟು ರಿಮೆಂಬರ್. ಪೇಮೆಂಟ್ ಮಾಡಿದ್ರಂದ್ರೆ ನೀವೇನು ಮಾಡಿರಿ, ಕ್ರೆಡಿಟ್ ಸೈಡ್ ಹಾಕ್ರಿ. ರಿಸೀವ್ ಮಾಡಿದ್ರೆ ಅಮೌಂಟನ್ನು ಡೆಬಿಟ್ ಸೈಡ್ ಹಾಕ್ರಿ. ಈ ಇನ್ಫಾರ್ಮೇಷನ್ಸು ನಿಮಗೆ ಗೊತ್ತಿರಬೇಕು. ಇದು ಒಂದೇ ಪ್ರಾಬ್ಲಮ್ಮು. ಇದು ಹೆಲ್ತ್ ಕ್ಲಬ್ದು ಒಂದು, ಅವರು ತಮ್ಮ ಕ್ಯಾಶ್ ಬುಕ್ ಕೊಟ್ಟಿದ್ದಾರೆ, ಆ ಇನ್ಫಾರ್ಮೇಷನ್ಗೆ ಹೋಗಿ ನಾವು ಒಂದು ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ತಯಾರು ಮಾಡಿದ್ದೀವಿ. ಸೊ ಇದು ನಿಮಗೆ ಏನು ಮಾಡೋದು, ಇಲ್ಲಿ ಏನದ ಡೇಟ್ ಬರ್ತದೆ, ಡೇಟ್ ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ದಲ್ಲಿ ನಿಮಗೆ ಡೇಟನ್ನು ಬರ್ಬೋದು. ಸೊ ದಿಸ್ ಇಸ್ ದ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಈಗ ನಾವು ಕೊಟ್ಟ ಪ್ರಾಬ್ಲಮನ್ನು ಚೆನ್ನಾಗಿ ನೋಡಿ ತಿಳ್ಕೊರಿ. ಆಮೇಲೆ ಫಾರ್ಮೇಟು ಕೊಟ್ಟಿದ್ದೀನಿ, ಅದನ್ನು ಅಭ್ಯಾಸ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮನ್ನು ಇದರ ಮೇಲೆ ರಿಸೀಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ಬಿಡಿಸಿ ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳ್ತೀನಿ. ಅಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಹೇಗೆ ತಯಾರು ಮಾಡಬೇಕು, ಮೀನಿಂಗ್, ಅದರ ಅರ್ಥ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿಕೊಡ್ತೀನಿ. ಓಕೆ.